ರಾಜ್ಯದ ಬಸ್ಸಿನ ಮೇಲೆ ಕನ್ನಡಿಗ ಎಂಬ ಹೆಸರನ್ನ ಬರೆಯಲಾಗಿತ್ತು. ಬಸ್ ಮೇಲಿನ ಕನ್ನಡಿಗ ಎಂಬ ಸ್ಟಿಕ್ಕರ್ ತೆಗೆಸಿದ ಕೇಸು, ಕನ್ನಡಿಗ ಪದ ತೆಗೆಸಿದ್ದಕ್ಕೆ ಕನ್ನಡ ಪರ ಸಂಘಟನೆಗಳ ಆಕ್ರೋಶ. ಕನ್ನಡಿಗ ಪದ ತೆಗೆಸಿದ್ದಕ್ಕೆ ಕನ್ನಡ ಪರ ಸಂಘಟನೆಗಳ ಆಕ್ರೋಶ. ಬಿಎಂಟಿಸಿ ಬಸ್ ಮೇಲೆ ಕನ್ನಡಿಗ ಪದ ಇದ್ದರೆ ಏನ್ ಸಮಸ್ಯೆ? ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದ ಕರವೇ. ಮತ್ತೆ ಕನ್ನಡಿಗ ಸ್ಟಿಕ್ಕರ್ ಅಂಟಿಸಿದ ಕರವೇ ಕಾರ್ಯಕರ್ತರು. ಬರಹ ತೆಗೆಯುವಂತೆ ಹೇಳಿದ್ದ ಕನ್ನಹಳ್ಳಿ ಮ್ಯಾನೇಜರು. ಸ್ಟಿಕ್ಕರ್ ತೆರವು ಮಾಡೋದಕ್ಕೆ ಒತ್ತಡ ಹಾಕಿದ್ದ ಮ್ಯಾನೇಜರ್. ಸ್ಟಿಕ್ಕರ್ ತೆರವು ಮಾಡದಿದ್ರೆ ಬಸ್ ರಸ್ತೆಗಿಳಿಯೋದಿಲ್ಲ ಎಂದು ಕಿಡಿಕಾರಿದ್ನಂತೆ. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ, ಇದು ಸಾಂಪ್ರದಾಯಿಕ ಅಲಿಖಿತವಾದ ಘೋಷಣೆ. ಬಸ್ಸಿನಲ್ಲಿ ಕನ್ನಡಿಗ ಎಂಬ ಹೆಸರು ಆ ಬಸ್ಸಿನ ಗ್ಲಾಸಿನ ಸೌಂದರ್ಯಕ್ಕೆ ಅಡೆತಡೆ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಮ್ಯಾನೇಜರ್ ತೆಗೆಸಿದ್ನೋ ಏನೋ, ಅಥವಾ ಡಿಪೋದ ನಿಯಮಗಳು ಇದ್ದಿದ್ರಿಂದ ತೆಗೆಸಿದ್ನೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಕನ್ನಡ ಪರ ಹೋರಾಟಗಾರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೇಳಿಕೆಗಳಿದೆ, ನೋಡ್ಕೊಂಡು ಬರೋಣ. ಗೊತ್ತಿರ್ಲಿಲ್ಲಂತೆ ಕನ್ನಡಿಗ ಏನೋ ಒಂದು ಅಚಾತುರ್ಯ ನಡೆದಿತ್ತು. ಇದು ಬಸ್ ಡಿಪೋ ಮ್ಯಾನೇಜರ್ಗೂ ಸಹ ಗೊತ್ತಿರ್ಲಿಲ್ಲಂತೆ. ಕನ್ನಡಿಗ ಅಂತ ಏನಿತ್ತು ಅದನ್ನ ತೆಗ್ದಿರ ಅಂತಾರೋ ಬೇರೆ ಡಿಪೋದಲ್ಲಿ, ಹಾಗಾಗಿ ಅವ್ರಿಗೆ ಗೊತ್ತಿರ್ಲಿಲ್ಲ. ನಾವು ಹೋಗಿ ಮಾತಾಡಿ ಮತ್ತೆ ಅದೇ ಸ್ಟಿಕ್ಕರ್ ತಗೊಂಬಂದು ಇಲ್ಲಿ ಹಾಕಿದೀವಿ. ನಿನ್ನೆಯಿಂದ ಇನ್ಸಿಡೆಂಟ್ ಆಗಿತ್ತು, ಇದಕ್ಕೆ ಇವತ್ತು ತೆರೆ ಎಳಿತಿದೀವಿ. ನಾವೆಲ್ಲ ಕನ್ನಡಿಗರು, ನಾವು ಕರ್ನಾಟಕದಲ್ಲಿರೋದು. ಕನ್ನಡಕ್ಕೆ ಪ್ರತಿಯೊಬ್ರು ಗೌರವ ಕೊಡ್ಬೇಕಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಭುವನೇಶ್ವರಿ. ಏನೋ ಒಂದು ಅಚಾತುರ್ಯ ನಡೆದಿತ್ತು. ಇದು ಬಸ್ ಡಿಪೋ ಮ್ಯಾನೇಜರ್ಗೂ ಸಹ ಗೊತ್ತಿರ್ಲಿಲ್ಲಂತೆ. ಕನ್ನಡಿಗ ಅಂತ ಏನಿತ್ತು ಅದನ್ನ ತೆಗ್ದಿರ ಅಂತಾರೋ